Taste the Daily. Taste the Daily. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜೈಲಿನಲ್ಲಿ ಸಿಕ್ತು ಟಿವಿ ಭಾಗ್ಯ. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಸೂಚನೆಯನ್ನು ಕೊಡಲಾಗಿದೆ. ಅಂತೂ ಇಂತೂ ಟಿವಿ ನೋಡೋ ಭಾಗ್ಯ ಬಂತು ದರ್ಶನ್ ಅವ್ರಿಗೆ. ಇಂಥ ಲೈಫು, ಒಂದು ಟಿವಿಗೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರಿಗೆ. ಈಗ ಆ ಭಾಗ್ಯ ಸಿಕ್ಕಿದೆ. ಅವರ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡಬೇಕು ಅಂತ ಸೂಚನೆ ಬಂದಿದೆ. ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಹೇಳಿದೆ ಈಗ ಟಿವಿ ಹಾಕ್ರಿ ಅವರಿಗೆ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ಇನ್ನು CCTVಯನ್ನು ಕೂಡ ಅಳವಡಿಸಬೇಕು ಅನ್ನುವಂಥ ಆದೇಶವನ್ನು ಕೂಡ ಜಡ್ಜ್ ಅವರು ಕೊಟ್ಟಿದ್ದಾರೆ. ಅಂದರೆ ಹದ್ದಿನ ಕಣ್ಣು, ದರ್ಶನ್ ಏನೇ ಮಾಡಿದರೂ ಕೂಡ ಅದೆಲ್ಲ ಕ್ಯಾಪ್ಚರ್ ಆಗಬೇಕು. ಅವ್ರು ಎಲ್ಲೇ ಹೋದರೂ ಕೂಡ, ಎಲ್ಲೇ ಬಂದರೂ ಕೂಡ, ಅಂದರೆ ಆ ವ್ಯಾಪ್ತಿ ಏನಿರುತ್ತೆ ಬ್ಯಾರಕ್ ಅದರದ್ದು. ಹಾಗಾಗಿನೇ ಈಗ ಟಿವಿ ಬೇಕು ನಮಗೆ ಅಂಥೇಳಿ, ಮತ್ತು ಅವ್ರಿಗೆ ಕೆಲವೊಂದು ದಿಂಬು ಬೆಡ್ಡು ಬೇಕು ಅಂತ ಅರ್ಜಿನ ಹಾಕ್ಕೊಂತ ಬರ್ತಿದ್ರು. ಕೆಲವೊಂದಿಷ್ಟು ಹಿನ್ನಡೆ ಆಯಿತು ಅವ್ರಿಗೆ, ಎಕ್ಸ್ಟ್ರಾ ಬೇಕು ಅಂತ ಹೇಳಿದಾಗ. ಈಗ ಆಯಿತು, ಹೋಗಲಿ ಒಂದು ಟಿವಿ ಆದರೂ ಕೊಡಿ ಸ್ವಾಮಿ ನನಗೆ, ಮನೋರಂಜನೆ ಏನು ಮಾಡಲಿ ಅಂತ ರೇಪಿಸ್ಟು ಉಮೇಶ್ ರೆಡ್ಡಿ ಅಂಥವ್ರಿಗೆ, ಟೆರರಿಸ್ಟ್ಗಳಿಗೆಲ್ಲ ಕೊಡ್ತೀರಿ, ನಾವೇನು ಪಾಪ ಮಾಡಿದ್ದೀವಿ ಅಂತ ಕೇಳಿಕೊಂಡ್ರು. ಹಾಗಾಗಿನೇ ಈಗ ಅವ್ರಿಗೆ ಟಿವಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಲಕ್ಷ್ಮಣ್ ಇನ್ನೊಬ್ಬ ಇದ್ದಾನಲ್ಲ, ಆತನು ಕೂಡ ಇವ್ರ ಬ್ಯಾರಕ್ನಲ್ಲಿದ್ದಾನೆ, ಆತನು ಕೂಡ ಕೇಳ್ಕೊಂಡಿದ್ದ. ಈಗ ಜಡ್ಜ್ ಅವ್ರು ಹೇಳಿದ್ದಾರೆ ಟಿವಿ ಅಂತಂದರೆ ಇಷ್ಟೇ ಸೀಮಿತ ಅಂತ ಇರುತ್ತೆ, ಇವ್ರಿಗೆ ಬೇಕಾದ ಹಾಗೆ ನಮ್ಗೆ ಆ ಚಾನಲ್ ಬೇಕು ಈ ಚಾನಲ್ ಬೇಕು ಅಂತ ಹೇಳೋಂಗಿಲ್ಲ. ಬಹುಶಃ ದರ್ಶನ್ ಅವರು ನ್ಯೂಸ್ ಚಾನಲ್ಗಳ ಸಹವಾಸನ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಅವ್ರಿಗೇನು ಕೇಳ್ಕೊಂಡಿದ್ರು ಅದಕ್ಕೆ ಸೂಚನೆಯನ್ನು ಜಡ್ಜ್ ಅವರು ಕೊಟ್ಟಿದ್ದಾರೆ. ಇನ್ನು ಭಾಷಣಕ್ಕೆ ಅವೆಲ್ಲ ಕೂಡ ಅವಕಾಶ ಇಲ್ಲ ಕನ್ನಡಿಗೆ. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. 57ನೇ CCH ಕೋರ್ಟ್ನಿಂದ ಡಿಸೆಂಬರ್ 17ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು. ಇವು ವಿಚಾರಣೆಗೆ ಬರಬೇಕು. ಟ್ರಯಲ್ ಶುರುವಾಗುತ್ತೀಗ. CW ಅಂದರೆ ಕೋರ್ಟ್ ವಿಟ್ನೆಸ್ ಅಂತ ಹೇಳ್ತಾರೆ. 7 ಮತ್ತು 8 ಇವರು ತಂದೆ ತಾಯಿ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಈಗ ನೋಡಿ, ದರ್ಶನ್ಗೆ ಕಂಟಕವಾಗುವಂತಹ ಕೆಲವೊಂದಿಷ್ಟು ಸಾಕ್ಷ್ಯಗಳಿದ್ದಾವೆ. ಸುಮಾರು 200ಕ್ಕಿಂತ ಹೆಚ್ಚು ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ, ಜೊತೆಗೆ ಐ ವಿಟ್ನೆಸ್ ಇದ್ದಾವೆ, ಮತ್ತು FSL ರಿಪೋರ್ಟ್ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಇದೆಲ್ಲವೂ ಕೂಡ ದರ್ಶನ್ಗೆ ಮುಳುವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 17ಕ್ಕೆ ಈಗ ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿ ಕೋರ್ಟ್ಗೆ ಹಾಜರಾಗಬೇಕು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ದರ್ಶನ್ಗೆ ನಿಜಕ್ಕೂ ಹಿನ್ನಡೆ ಅಂತ ಹೇಳ್ಬೋದು. ಈಗ ಟ್ರಯಲ್ 17ಕ್ಕೆ ಏನು ಶುರುವಾಗುತ್ತೆ, ಯಾವೆಲ್ಲ ಸಾಕ್ಷಿಗಳು ದರ್ಶನ್ ಪಾಲಿಗೆ ಮುಳುವಾಗ್ಬೋದು ಅನ್ನೋದು? ಪ್ರಭು, ಏನು ಈಗಾಗಲೇ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಅನ್ನು ಫ್ರೇಮ್ ಮಾಡಿದಂತ ನ್ಯಾಯಾಲಯ ಟ್ರಯಲ್ಗೆ ಡೇಟ್ ಅನ್ನು ಫಿಕ್ಸ್ ಮಾಡಿತ್ತು. ಅದರಂತೆ ಈಗಾಗಲೇ ಪ್ರಕರಣದಲ್ಲಿ ಇರುವಂತಹ ಸುಮಾರು 270ಕ್ಕೂ ಅದಕ್ಕೂ ಸಾಕ್ಷಿಗಳಿವೆ. 276 ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯದಲ್ಲಿ ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಪ್ರಾಸಿಕ್ಯೂಷನ್ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನು ನಾವು ಸಾಕ್ಷಿದಾರರನ್ನ ನ್ಯಾಯಾಲಯಕ್ಕೆ ಕರೆಸಬೇಕು ಮತ್ತು ಅಲ್ಲಿ ವಿಚಾರಣೆಗೆ ಅವಕಾಶನ ಮಾಡಿಕೊಡ್ಬೇಕು ಅಂತ ಏನ್ ಮಾಡಲಾಗಿತ್ತು. ಸೊ ಅದಕ್ಕೆ ರೇಣುಕಾಸ್ವಾಮಿಯ ಪೋಷಕರೇನಿದ್ದಾರೆ ತಂದೆ ತಾಯಿಗಳಿಗೆ, ಅವ್ರಿಗೆ ಸಮನ್ಸ್ ಅನ್ನ ಜಾರಿ ಮಾಡಬೇಕು ನ್ಯಾಯಾಲಯ. ಅದರ ಜೊತೆಗೆ ದೂರುದಾರನಿಂದ ಆತನಿಗೂ ಕೂಡ ಮಾಡಬೇಕು ಅಂತ ಹೇಳಿ ಹೇಳಲಾಗಿತ್ತು. ಆದ್ರೆ ಇದಕ್ಕೆ ದರ್ಶನ್ ಪರ ವಕೀಲರು ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಅಂದ್ರೆ ರ್ಯಾಂಡಮ್ ಆಗಿ ಕರಿಬೇಕು, ಅಂದ್ರೆ ಇವ್ರಿಗೆ ಬೇಕಾದವ್ರನ್ನ ಕರಿಬಾರ್ದು, ಅದನ್ನ ಬದ್ಧತೆಯಿಂದ ಒಂದು ಕ್ರಮವಾಗಿ ಕರಿತಾ ಹೋಗ್ಬೇಕಾಗತ್ತೆ ಅವ್ರನ್ನ, ಇಂತಿಂತವ್ರನ್ನ ಮಾಡಬೇಕು ಅಂತ. ಮೊದಲು ಪ್ರತ್ಯಕ್ಷದರ್ಶಿಗಳು ಇವ್ರಿಗೆ ಯಾರು ಕರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು, ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ ಇವರು ಅದಕ್ಕೊಂದು ಅಬ್ಜೆಕ್ಷನ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಅದು ಅಬ್ಜೆಕ್ಷನ್ ಅನ್ನು ಕೂಡ ಈಗ ರಿಜೆಕ್ಟ್ ಮಾಡಿರುವಂತದ್ದು. ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿ ಏನಿತ್ತು ಅದನ್ನ 57ನೇ CCH ನ್ಯಾಯಾಲಯ ಈಗಾಗಲೇ ಪುರಸ್ಕಾರ ಮಾಡಿರುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಗೂ ಕೂಡ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಡಿಸೆಂಬರ್ 17ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಹಾಜರಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಸಾಕ್ಷಿಯನ್ನ ಪೊಲೀಸ ತನಿಖಾ ವೇಳೆಯಲ್ಲಿ ಇವರು ಹೇಳಿದ್ರು ಆ ಎಲ್ಲಾ ಸಾಕ್ಷಿಯನ್ನು ಕೂಡ ನ್ಯಾಯಾಲಯದಲ್ಲಿ ನಿಂತು ಹೇಳಬೇಕಾಗತ್ತೆ. ಅಂದ್ರೆ ಇದರಲ್ಲಿ ದರ್ಶನ್ಗೆ ಹಿನ್ನಡೆ ಮುನ್ನಡೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಹಿನ್ನಡೆ ಆಗಿರುವಂತದ್ದು, ಅದಕ್ಕೆ ಸಿಕ್ಕಿದಂತ ಜಾಮೀನು ಏನಿತ್ತು ಅದು ಕೂಡ ಕ್ಯಾನ್ಸಲ್ ಆಗಿ ಆತ ಈಗಾಗಲೇ ಜೈಲಿನಲ್ಲಿರುವಂತದ್ದು. ಈ ಕಾರಣಕ್ಕಾಗಿ ಈ ಪ್ರಕರಣದ ಚಾರ್ಜ್ ಫ್ರೇಮ್ ಆಗಿ ಇನ್ನ ಸಾಕ್ಷಿಯ ವಿಚಾರಣೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ಇಡೀ ಪ್ರಕರಣದಲ್ಲಿ ಏನಾಗುತ್ತೆ, ಇದರಲ್ಲಿ ದೋಷಿನ ನಿರ್ದೋಷಿನ ಅನ್ನೋದು ಮಾತ್ರ ಇನ್ನು ಪ್ರೂವ್ ಆಗ್ಲಿಕ್ಕೆ ಬಾಕಿ ಇರುವಂತದ್ದು. ಹೀಗಾಗಿ ಆತನ ಮೇಲೆ ಏನೋ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆದ ಬಳಿಕ ದೋಷಿ ಅಂತ ಹೇಳಿದ್ರೆ ಆತನಿಗೆ ಇಂತಿಷ್ಟು ವರ್ಷ ಅಂತೇಳಿ
ಸಜೆ ಆಗ್ಬೋದು. ಈಗ ಒಂದು ವೇಳೆ ನಿರ್ದೋಷಿ ಅಂತ ಹೇಳಿದ್ರೆ ಆತನ ಬಿಡುಗಡೆ ಆಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಅದರ ನಂತರ ಇವರು ಅಪ್ಪರ್ ಕೋರ್ಟ್ಗೆ ಚಾಲೆಂಜ್ ಮಾಡುವಂಥದ್ದು ಅದರ ಮುಂದಿನ ಹಂತ ಆಗುತ್ತೆ. ಹೀಗಾಗಿ ಸದ್ಯದ ಮಟ್ಟದಲ್ಲಿ ಈಗ ರೇಣುಕಾಸ್ವಾಮಿ ಪೋಷಕರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. 17ನೇ ತಾರೀಕು ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಅವತ್ತು ವಿಚಾರಣೆಯನ್ನು ಎದುರಿಸಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಈಗ ದರ್ಶನ್ಗೆ ಒಂದು ವಿಚಾರಣೆಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಅವರ ಪರ ವಕೀಲರು ಸುನಿಲ್ ಅವರು. ಅದೀಗ ವಜಾ ಆಗಿದೆ. 17ನೇ ತಾರೀಕು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಕೋರ್ಟ್ಗೆ ಬರಬೇಕಾಗತ್ತೆ ವಿಚಾರಣೆಯನ್ನು ಎದುರಿಸಲಿಕ್ಕೆ.